ಎದ್ದಿರುವಂತಹ ಗೊಂದಲ ಸ್ವಲ್ಪ ತಣ್ಣಗಾಗಿದೆ. ಯಾಕಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಂಥ ಪ್ರತಿಫಲ ಇಬ್ಬರು ನಾಯಕರು ಹೊರಗಡೆ ಬಂದು ಮಾತಾಡಿದ್ದು. ಒಂದು ಕಡೆಗೆ ಮುಖ್ಯಮಂತ್ರಿಗಳ ಮನೆಗೆ ಹೋದಂಥ ಸಂದರ್ಭದಲ್ಲಿ DK ಮತ್ತು ಮುಖ್ಯಮಂತ್ರಿಗಳು ಬಂದು ಹೊರಗಡೆ ಮಾತಾಡಿದ್ದು. ಇನ್ನು ಈ DCM ಮನೆಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭಾಳ ಸುದೀರ್ಘವಾಗಿ ಮಾತಾಡಿದ್ದು. ಇದು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಈಗ ಭೇಟಿ ಪಾಲಿಟಿಕ್ಸ್ ಶುರುವಾಗಿದೆ. ಈಗ ಅಂದರೆ ಮಂಗಳೂರಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವೇಣುಗೋಪಾಲ್ ಏನು ಬರ್ತಾ ಇದ್ದಾರೆ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿಕ್ಕೆ ಹಿಂಡು ದಂಡು ಹೊರಡ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಮುಖಾಮುಖಿ ಆಗ್ತಾರೆ. ಮಂಗಳೂರಿನ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಸೇರ್ತಾರೆ. ಇವತ್ತು ಯಾವ್ಯಾವ ಸಂಗತಿಗಳು, ಒಂದು ಕಡೆಗೆ ಗುರು ಗಾಂಧಿ ಸಂವಾದ ಶತಮಾನೋತ್ಸವ, ಇನ್ನು ಇದೇ ಸಂದರ್ಭವನ್ನು ಬಳಸಿಕೊಂಡು ಸಿದ್ದರಾಮಯ್ಯನವರ ಬಣ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆಯಾ, ಈ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಸ್ಥಳೀಯ ನಾಯಕರುಗಳು ಇನ್ಕ್ಲೂಡಿಂಗ್ MLC ಹರಿಪ್ರಸಾದ್ ನೋಡಿ, ಹರಿಪ್ರಸಾದ್ ಹಿಂದೆ ಇದೇ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ರು, ಗುಡುಗಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಕ್ಕೆ ನಾನೇ ಕಾರಣ, ಮರೆತು ಬಿಟ್ಟಿದ್ದಾರೆ ಅಂತ ಜ್ಞಾಪಿಸಿದ್ರು. ಅದಾದಮೇಲೆ ಸ್ವಲ್ಪ ತಣ್ಣಗಾಗಿದ್ದರು, ನಡುವೆ ಸೇರಿ ಮಾತುಕತೆ ಮಾಡಿದರು. ಈಗ ಏನಾದರೂ ಸಿದ್ದು ಪರವಾಗಿ ಬ್ಯಾಟಿಂಗ್ ಶುರು ಮಾಡಿದ್ದಾರಾ ಅನ್ನೋದು. ಜೊತೆಗೆ ಮಂಜುನಾಥ ಭಂಡಾರಿ ಅವರು ಕೂಡ ಕಾರ್ಯಕ್ರಮದಲ್ಲಿರ್ತಾರೆ, ಅವರ ನೇತೃತ್ವದಲ್ಲೇ ಕಾರ್ಯಕ್ರಮ ಆಗುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ವೇಣುಗೋಪಾಲ್ ಅವರನ್ನ ಮೊದಲ ಬಾರಿ ಭೇಟಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಹೋಗಿ ಅಂತ ಹೇಳಿದಂಥವರೇ ವೇಣುಗೋಪಾಲ್ ಖುದ್ದು ಸಿದ್ದರಾಮಯ್ಯನವರಿಗೆ ಅವರು ಫೋನ್ ಮಾಡಿ ಹೇಳಿದ್ರು, ನೀವು ಹೋಗಿ ಅಂತ. ಇದನ್ನ ಮುಖ್ಯಮಂತ್ರಿಗಳು ಹೇಳಿದ್ರು, ವೇಣುಗೋಪಾಲ್ ಹೇಳಿದ್ರು ಅಂತಲೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಮೇಲೆ ಮೊದಲ ಬಾರಿಗೆ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಮುಖಾಮುಖಿ ಆಗ್ತಾ ಇದ್ದಾರೆ. ಇವತ್ತು ಯಾವ್ಯಾವ ಚರ್ಚೆಗಳು ಬರ್ತವೆ ಅಂತ. ಯಾಕಂದರೆ ಈ ಬೇರೆಯವರಿಗೆ ಅವಕಾಶವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಆ ಮಾತನ್ನು ಒಪ್ಕೊಳ್ಳೇಬೇಕು. ಆದರೆ ಒಳಗಡೆ ಇನ್ನೇನೇನಿರುತ್ತೋ ಯಾರಿಗೊತ್ತು, ಇದು ಕಾಡ್ತಿರುವಂಥ ಪ್ರಶ್ನೆ. ಯಾಕಂದರೆ ಸಿದ್ದರಾಮಯ್ಯನವರು ಅದಾದ ನಂತರ ಮಾತಾಡಿದ್ದು, ನೋಡೋಣ ಏನೇನಾಗುತ್ತೆ ಅಂತ ಹೇಳಿದಂಥ ಬಗೆ, ಇದೆಲ್ಲವೂ ಕೂಡ ಇದೆಯಲ್ಲ, ಇದು ಇವರು ಸುಮ್ಮನಿದ್ದರೂ ಕೂಡ ಇವ್ರ ಜೊತೆಗಿರುವಂಥವ್ರು ಸುಮ್ಮನಿರಬೇಕಲ್ಲ. ನೋಡಿ, ಇದೇ ಹಿಂದೆ ಬೇರೆ ಬೇರೆ ನಾಯಕರ ಜೊತೆಗೆ DCM DK ಶಿವಕುಮಾರ್ ಮಾತಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ಏನು ಹೇಳಿದರು, ಸುದೀರ್ಘವಾಗಿ ಮಾತಾಡ್ಕೊಂಬಂದ್ರಪ್ಪ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ. ಅದಾದಮೇಲೆ ಹೊರಗಡೆ ಬಂದು ಸತೀಶ್ ಜಾರಕಿಹೊಳಿ ಹೇಳಿದ್ದೇನು, ಏನೇ ಆದರೂ ಕೂಡ ನಾವು ಸಿದ್ದರಾಮಯ್ಯವ್ರಿಗೆ ನಮ್ಮ ಬೆಂಬಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಿದೆಯಲ್ಲ, ಇದು ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿದೆ ಅಂದರೂ ಕೂಡ ಒಳಗೆ ಎಲ್ಲವೂ ಕೂಡ ಸರಿಯಾಗಿದೆಯಾ ಅದನ್ನು ಹೇಳೋದು ಕಷ್ಟ. ಹೀಗಾಗಿ ಏನಂದರೆ ಇವತ್ತು ಯಾರ್ಯಾರು ಭೇಟಿ ಮಾಡ್ತಾರೆ, ಏನೇನು ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜ್ಯದ ಕಾಂಗ್ರೆಸ್ನಲ್ಲಿ ಒಳಗಿಂದೊಳಗೆ ಏನೇನು ನಡೀತಾ ಇದೆ ಇದರ ಬಗ್ಗೆ ವಿವರಗಳನ್ನು ಕೊಡಲಿಕ್ಕೆ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬರೀ ಪೃಥ್ವಿರಾಜ್ ಜೊತೆಗೆ ಶುರು ಮಾಡ್ತಾ ಇದ್ದೀನಿ. ಪೃಥ್ವಿರಾಜ್, ಇವತ್ತೊಂದು ದೊಡ್ಡ ಕಾರ್ಯಕ್ರಮ, ವೇಣುಗೋಪಾಲ್ ಬಂದಿದ್ದಾರೆ. ವೇಣುಗೋಪಾಲ್ ಅವರ ನಿರ್ದೇಶನದ ಮೇರೆಗೆ ಈ ನಾಯಕರು ಒಬ್ರಿಗೊಬ್ಬರು ಭೇಟಿ ಮಾಡಿರುವಂಥದ್ದು, ಜೊತೆಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿರೋದು. ಅದಾದ ಮೇಲೆ ಮೊದಲ ಭೇಟಿ. ಜೊತೆಗೆ ಏನಂದರೆ ಇದು ಕೇವಲ ಭೇಟಿ ಅಲ್ಲ, ಒಂದು ಕಡೆಗೆ ಗುರು ಗಾಂಧಿ ಸಮಾವೇಶ, ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನಪ್ಪ ಅಂತಂದರೆ ರಾಜಕೀಯದ ಚರ್ಚೆ ಆಗುವಂಥದ್ದು ಕೂಡ ನಿಶ್ಚಿತ. ನೋಡಿ, ಈ ಕಾರ್ಯಕ್ರಮಕ್ಕೆ ಅಪ್ಪಿ ತಪ್ಪಿ DK ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. DK ಶಿವಕುಮಾರ್ ಅವ್ರನ್ನ ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ, ಅದಕ್ಕೆ ಸಿದ್ಧತೆಗಳು ಏನೇನಾಗಿದೆ, ಈಗಾಗಲೇ ಯಾವ್ಯಾವ ನಾಯಕರು ಬಂದಿದ್ದಾರೆ? ಪೃಥ್ವಿ. ರಂಗನಾಥ್, ಇವತ್ತು ಗುರು ಗಾಂಧಿ ಈ ಒಂದು ಕಾರ್ಯಕ್ರಮದ ಹೆಸರಿನಲ್ಲಿ ಈಗ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ, ಅಂದರೆ ಸಿದ್ದರಾಮಯ್ಯ ಬಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅದು ಏನು ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾಲಯದ ಅಧ್ಯಯನ ಪೀಠ ನಡೆಸ್ತಾ ಇರುವಂಥ ಕಾರ್ಯಕ್ರಮ ಆದರೂ ಕೂಡ, ಆದರೆ ಇಲ್ಲಿ ಹೆಚ್ಚಿನ ಪಕ್ಷವಾಗಿ ಇದು ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋ ರೀತಿಯಲ್ಲೇ ಎಲ್ಲ ರೀತಿಯ ಸಿದ್ಧತೆಗಳು, ಅಂದರೆ ಪೋಸ್ಟರ್ಗಳಾಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಬರುವಂಥ ಲೀಡರ್ಗಳಾಗಿರ್ಬೋದು, ಮತ್ತು ಅಲ್ಲಿ ನೋಡ್ತಾ ಇದ್ದರೆ ಇದೊಂದು ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನದ ಸಮಾವೇಶ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಇಲ್ಲಿ
ಸಾಕಷ್ಟು ವಿಚಾರವಾಗಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಳ್ಳಿಗಳಿಂದನೂ ಕೂಡ ಜನರನ್ನು ಸೇರಿಸಲಾಗ್ತಾ ಇದೆ. ಸೊ ಸಾಕಷ್ಟು ಜನರನ್ನು ಸೇರಿಸಿ KC ವೇಣುಗೋಪಾಲ್ ಏನು ಬರ್ತಾ ಇದ್ದಾರೆ AICC ಪ್ರಧಾನ ಕಾರ್ಯದರ್ಶಿ, ಅವರ ಮುಂದೆ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಬಣ ಮುಂದಾಗಿರುವಂಥದ್ದು. ಸೊ ಇನ್ನೇನು KC ವೇಣುಗೋಪಾಲ್ ಅವರು ಇನ್ನೊಂದು 15-20 ನಿಮಿಷಗಳಲ್ಲಿ ಮಂಗಳೂರು ಏರ್ಪೋರ್ಟ್ಗೆ ಬರ್ತಾರೆ. ಮಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಈ ಹಿಂದೆಂದೂ ಕಾಣದಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಅಲ್ಲಿ ಬಂದಿರುವಂಥದ್ದು ನೋಡ್ಬೋದಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತಗಳು ಮುಖಂಡರುಗಳು ಇಲ್ಲಿ ಜಮಾಯಿಸಿರೋದನ್ನ ಇಲ್ಲಿ ನೋಡ್ಬೋದಾಗಿದೆ. ಇನ್ನೇನು 15-20 ನಿಮಿಷಗಳ ಕಾಲದಲ್ಲಿ KC ವೇಣುಗೋಪಾಲ್ ಅವರು ಬರ್ತಾರೆ. ಅವರಿಗೆ ಅದ್ದೂರಿ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ಸೂಚನೆ ಸಿಕ್ಕಿತ್ತು. ಅದಕ್ಕೋಸ್ಕರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಜಮಾಯಿಸಿರೋದನ್ನ ನೋಡ್ಬೋದಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ಸೊ ಇನ್ನೇನು ಸಿದ್ದರಾಮಯ್ಯನವರು ವಿಶೇಷ ವಿಮಾನದಲ್ಲಿ 11 ಗಂಟೆ ಸುಮಾರಿಗೆ ಬರ್ತಾರೆ. ಸೊ 11 ಗಂಟೆಗೆ ಸುಮಾರಿಗೆ ಏನು ಅವರ ಜೊತೆ ಏನು ಸಚಿವ ಜಮೀರ್ ಅಹಮದ್, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಬಂದಿರುವಂಥದ್ದು. ಅಂದರೆ ಅಹಿಂದ ನಾಯಕರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಆ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಇಲ್ಲಿ DK ಶಿವಕುಮಾರ್ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿಲ್ಲ, ಅಂದರೆ ಯಾವ ಉದ್ದೇಶಕ್ಕಾಗಿ ಆಹ್ವಾನ ನೀಡಿಲ್ಲ ಅನ್ನೋದು ಗೊತ್ತಾಗಿಲ್ಲ. ಆದರೆ ರಾಜಕೀಯವಾಗಿ ನೋಡ್ತಾ ಹೋದರೆ ಇಲ್ಲಿ CM ತಮ್ಮ ಬಣದಲ್ಲಿ ಈ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ವೇಣುಗೋಪಾಲ್ ಅವರ ಎದುರುಗಡೆ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಸದ್ಯಕ್ಕೆ ಇವಾಗ ಏನು 11 ಗಂಟೆ ಸುಮಾರಿಗೆ CM ಬರ್ತಾರೆ. CM ಬಂದು ಸೀದಾ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನು ಉದ್ದೇಶಿಸಿ ಆ ಕಾರ್ಯಕ್ರಮಗಳು ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾರೆ. ಅದಾದ ಬಳಿಕ ಅನೌಪಚಾರಿಕವಾಗಿ KC ವೇಣುಗೋಪಾಲ್ ಅವರ ಜೊತೆ ಒಂದು ಮೀಟಿಂಗ್ ಅನ್ನು ಕೂಡ ಏರ್ಪಡಿಸಿರುವಂಥದ್ದು. ಅದು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇನ್ನೂ ಕೂಡ ಅದು ಪ್ಲೇಸ್ ಮತ್ತು ಅಂದರೆ ಸ್ಥಳ ಮತ್ತು ಸಮಯ ಎರಡೂ ಕೂಡ ನಿಗದಿಯಾಗಿಲ್ಲ. ಅನೌಪಚಾರಿಕವಾಗಿ ಅವ್ರ ಜೊತೆ ಮಾತಾಡ್ತಾರೆ. ಅಂದರೆ ಆ ಒಂದು ಮೀಟಿಂಗಿಗೂ ಮುನ್ನ ತಮ್ಮ ಪರವಾಗಿ ಸ್ಥಳೀಯ ಮುಖಂಡರುಗಳು, ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ KC ವೇಣುಗೋಪಾಲ್ ಅವ್ರ ಮುಂದೆ ಬ್ಯಾಟಿಂಗ್ ಮಾಡ್ತಾರೆ. ಅದಾದ ಬಳಿಕ ಆ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿ ಆ ನಂತರ ಅವರು ಮೀಟಿಂಗನ್ನು ಏರ್ಪಡಿಸಿರುವಂಥದ್ದು. ಸೊ ಇಲ್ಲಿಂದ ಏನು ಸೆಂಟ್ರಲ್ಗೆ ಅಂದರೆ ಹೈಕಮಾಂಡ್ಗೆ ಯಾವ ರೀತಿಯ ಸಂದೇಶವನ್ನು ಇವತ್ತು ತಲುಪಿಸ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. 2 ಬ್ರೇಕ್ಫಾಸ್ಟ್ಗಳಲ್ಲಿ ಈ ಒಂದು ಬಿಕ್ಕಟ್ಟು ಮುಗ್ದಿದೆ ಅನ್ನೋ ರೀತಿ ಕಾಣ್ತಾ ಇಲ್ಲ. ಯಾಕಂತ ಹೇಳಿದರೆ ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ ಅಂತ ಅನಿಸಿದ್ರು ಕೂಡ ಅಂಡರ್ ಕರೆಂಟ್ನಲ್ಲಿ ಬೇರೆಯೇ ಈ ಒಂದು ಕರೆಂಟ್ ಪಾಸ್ ಆಗ್ತಾ ಇದೆ. ರಂಗನಾಥ್, ಕರೆಕ್ಟ್. ನೀವು ಸಂಪರ್ಕದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ.